ನಮಸ್ಕಾರ ಸ್ನೇಹಿತರೆ. ಕನಸು ಕಾಣೋದು ಎಲ್ಲರೂ ಜೀವನದಲ್ಲಿ ಮಾಡುವಂತ ಸಹಜ ವಿಷಯ. ಕೆಲವು ಕನಸುಗಳು ನಮಗೆ ಎಷ್ಟೋ ಸಂತೋಷ ಕೊಡುತ್ತದೆ. ಕೆಲವು ಕನಸುಗಳು ನಮಗೆ ಇಲ್ಲದ ಸಲ್ಲದ ಟೆನ್ಷನ್ಗಳನ್ನು ಕೊಡುತ್ತದೆ. ಕೆಲವರು ಕನಸುಗಳು ಭವಿಷ್ಯತ್ತಿನಲ್ಲಿ ನಡೆಯುವುದಕ್ಕೆ ಸಂಕೇತ ಎಂದು ಹೇಳ್ತಾರೆ. ಕೆಲವರು ನೀವು ಅತಿಯಾಗಿ ಯಾವುದರ ಬಗ್ಗೆ ಯೋಚಿಸುತ್ತೀರೋ ಅದೇ ಕನಸಿನಂತೆ ಬರುತ್ತದೆ ಎಂದು ಹೇಳ್ತಾರೆ. ಕೆಲವೊಮ್ಮೆ ನಾವು ಯೋಚಿಸದ ವಿಷಯಗಳು ಕೂಡ ಕನಸಿನಲ್ಲಿ ಬರುತ್ತದೆ. ಹಾಗೆ ಯಾವುದೋ ಒಂದು ಹೊಸ ಪ್ರಪಂಚ, ಹೊಸ ವ್ಯಕ್ತಿಗಳು, ಚಿತ್ರವಿಚಿತ್ರವಾದ ವ್ಯಕ್ತಿಗಳು, ದೆವ್ವಗಳು, ಭೂತಗಳು, ದೇವರು, ಪ್ರಾಣಿಗಳು, ಪಕ್ಷಿಗಳು, ಹೀಗೆ ಏನೇನೋ ಕನಸಿನಲ್ಲಿ ಕಾಣಿಸುತ್ತೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ಕೆಲವು ವಿಷಯಗಳನ್ನು ಮೊದಲೇ ಸೂಚಿಸುತ್ತದೆ. ಆ ರೀತಿ ನಮಗೆ ಬೀಳುವಂತ ಯಾವ ಕನಸು ಯಾವ ಸೂಚನೆ ಕೊಡುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಲ್ಲಿ ಇವು ಕಂಡುಬಂದರೆ ಮೃತ್ಯುವಿಗೆ ಸಂಕೇತವಂತೆ. ನೀವು ನಂಬದೇ ಇದ್ರೂ ಕೂಡ ಒಂದು ಸಲ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ನಮಗೆ ಬೀಳುವ ತುಂಬಾ ಕನಸುಗಳು ಭವಿಷ್ಯತ್ತಿನಲ್ಲಿ ನಡೆಯುವಂತ ಸಂಘಟನೆಗಳನ್ನು ಮೊದಲೇ ಸೂಚಿಸುತ್ತದೆ ಎಂದು ಜ್ಯೋತಿಷಿಗಳು ಹೇಳ್ತಾರೆ. ಆದ್ರೆ ಕೆಲವು ಕನಸುಗಳನ್ನು ಮಾತ್ರ ಯಾರಿಗೂ ಹೇಳಬಾರದಂತೆ. ನಮಗೆ ಬೀಳುವ ಕನಸುಗಳಲ್ಲಿ ಕೆಲವು ಒಳ್ಳೆಯ ಸಂಕೇತಗಳನ್ನು ಕೊಟ್ಟರೆ ಕೆಲವು ಕೆಟ್ಟ ಸಂಕೇತಗಳನ್ನು ಕೊಡುತ್ತದೆ. ಇಷ್ಟಕ್ಕೂ ನಮಗೆ ಬರುವ ಕನಸುಗಳು ಏನನ್ನು ಸೂಚಿಸುತ್ತದೆ ಎಂದು ಈಗ ನಾವು ನೋಡೋಣ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಬೀಳುವಂತ ಕನಸುಗಳು ನಿಜ ಆಗುತ್ತೆ. ಯಾವುದಾದರೂ ಕನಸು ಸೂರ್ಯೋದಯದ ನಂತರ ಬಂದರೆ 15 ದಿನಗಳಲ್ಲಿ ಅದು ನಿಜವಾಗುತ್ತದೆ ಅಂತ ಹೇಳ್ತಾರೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಯಾರಾದರೂ ಸತ್ತು ಹೋದಂತೆ ಕಾಣಿಸಿದರೆ ಅದು ಯಾರೊಂದಿಗೂ ಹೇಳಬಾರದು. ಈ ಕನಸು ನಿಮಗೆ ಬಿದ್ದರೆ ಅತಿ ಬೇಗನೆ ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತದೆ ಎಂದು ಅರ್ಥ. ನಿಮ್ಮ ಕನಸಿನಲ್ಲಿ ನಿಮ್ಮ ಸಾವು ನೋಡಿದರೆ ಅದು ತುಂಬಾನೇ ಶುಭದಾಯಕ. ನೀವು ಅತಿ ಬೇಗನೆ ಅದೃಷ್ಟವಂತರಾಗುತ್ತೀರಿ ಎಂದು ಅರ್ಥ. ಕನಸಿನಲ್ಲಿ ಆತ್ಮಹತ್ಯೆ ನೋಡಿದರೆ ಅದು ತುಂಬಾನೇ ಕೆಟ್ಟ ಶಕುನ. ಈ ಕನಸು ಬಿದ್ದರೆ ಮಾತ್ರ ನೀವು ಯಾವುದೋ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಲಿದ್ದೀರಿ ಎಂದು ಅರ್ಥ. ಚಿನ್ನದ ಒಡವೆಗಳು ಕನಸಿನಲ್ಲಿ ಕಂಡರೆ ತುಂಬಾ ಅದೃಷ್ಟ. ಈ ಕನಸನ್ನು ಕೂಡ ನೀವು ಯಾರಿಗೂ ಹೇಳಬಾರದು. ನೀವು ಕನಸಿನಲ್ಲಿ ಚಿನ್ನ ನೋಡಿದರೆ ಅತಿ ಬೇಗನೆ ನಿಮ್ಮ ಸಂಪತ್ತು ಬೆಳೆಯಲಿದೆ ಎಂದು ತಿಳಿಯಿರಿ. ಕನಸಿನಲ್ಲಿ ದೆವ್ವ ಕಾಣಿಸುವುದು ಕೂಡ ಭವಿಷ್ಯತ್ತಿನಲ್ಲಿ ದೊಡ್ಡ ಸಮಸ್ಯೆಯನ್ನು ಸೂಚಿಸುತ್ತದೆ. ನಿಮಗೆ ತುಂಬಾ ಜಾಸ್ತಿ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಮಲಗುವ ಮುಂಚೆ ತಲೆ ದಿಂಬಿನ ಕೆಳಗೆ 2 ಲವಂಗ ಇಟ್ಟುಕೊಂಡು ನಿದ್ದೆ ಮಾಡಿ. ಈ ಚಿಕ್ಕ ಪರಿಹಾರ ಮಾಡುವುದರಿಂದ ಕೆಟ್ಟ ಕನಸುಗಳ ಸಮಸ್ಯೆಯಿಂದ ಹೊರಬರುತ್ತೀರಿ. ನಿಮ್ಮ ಕನಸಿನಲ್ಲಿ ಹಾವು ಕಚ್ಚಿ ರಕ್ತ ಬರುತ್ತಿರುವಂತೆ ಕಾಣಿಸಿದರೆ ನಿಮ್ಮ ಕಷ್ಟಗಳೆಲ್ಲ ಅತಿ ಬೇಗನೆ ಬಗೆಹರಿಯಲಿದೆ ಎಂದು ತಿಳಿಯಿರಿ. ಕನಸಿನಲ್ಲಿ ನೀವು ಹಾವನ್ನು ಕೊಂದ ಹಾಗೆ ಕಂಡರೆ ನಿಮಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಕನಸಿನಲ್ಲಿ ಹೆಂಡತಿ ಕಾಣಿಸಿದರೆ ತುಂಬಾನೇ ಶುಭದಾಯಕ. ಈ ಕನಸು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಹೆಂಡತಿ ಮೃತಪಟ್ಟಂತೆ ಕಂಡರೆ ತುಂಬಾನೇ ಶುಭದಾಯಕ ಎಂದು ಹೇಳ್ತಾರೆ. ಹೆಂಡತಿ ಸತ್ತು ಹೋದರೆ ಆ ಕನಸು ಯಾವ ರೀತಿ ಶುಭ ಅಂತ ಕೇಳ್ತೀರಾ? ಇಂಥ ಕನಸುಗಳಿಂದ ನಿಮ್ಮ ಹೆಂಡತಿಯ ಆಯಸ್ಸು ಬೆಳೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಅದು ಮಾತ್ರವಲ್ಲದೆ ನಿಮ್ಮ ಹೆಂಡತಿ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಎಂದು ಅರ್ಥ. ಒಂದು ವೇಳೆ ಅವರಿಗೆ ಅನಾರೋಗ್ಯವಿದ್ದರೆ ಅದು ಕೂಡ ಬೇಗನೆ ಸರಿ ಹೋಗಲಿದೆ ಎಂದು ಅರ್ಥ. ಗಂಡ ಮೃತಪಟ್ಟಂತೆ ಕನಸು ಬಂದರೂ ಕೂಡ ಇದೇ ಅರ್ಥ ಬರುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಶೃಂಗಾರ ಮಾಡುತ್ತಿರುವಂತೆ ಕನಸು ಕಂಡರೆ ನಿಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಹೆಚ್ಚಾಗುತ್ತಿದೆ ಅಥವಾ ಬಲಪಡುತ್ತದೆ ಎಂದು ಸೂಚನೆ. ಮಾಂಸಾಹಾರ ತಿನ್ನುತ್ತಿರುವಂತೆ ಕನಸು ಕಂಡರೆ ನಿಮಗೆ ಬೇಗನೆ ಗಾಯ ಆಗುತ್ತದೆ ಎಂದು ಅರ್ಥ.
ಹಾಗಾಗಿ ಗಾಡಿ ಓಡಿಸುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಕನಸಿನಲ್ಲಿ ನಾಯಿ ಕಚ್ಚಿದಂತೆ ಕಂಡರೆ ಬೇಗನೆ ನಿಮಗೆ ಕಷ್ಟಗಳು ಶುರುವಾಗಲಿದೆ ಎಂದು ಅರ್ಥ. ಒಂದೊಂದು ಸಲ ನಮ್ಮನ್ನು ಯಾರೋ ಹೊಡೆದಂತೆ ಕನಸು ಬರುತ್ತದೆ. ಈ ರೀತಿ ಕನಸು ಬಿದ್ದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಎಂದು ಅರ್ಥ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಕೆಲಸಕ್ಕೆ ಹೋಗುವವರು ಯಾವುದಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಅರ್ಥ. ಮದುವೆ ಆಗುತ್ತಿರುವಂತೆ ಕನಸು ಕಂಡರೆ ಜೀವನದಲ್ಲಿ ಕಷ್ಟಗಳು ಶುರುವಾಗಲಿದೆ ಅಂತ ಅರ್ಥ. ಸಿಂಧೂರ ಇಟ್ಟುಕೊಳ್ಳುತ್ತಿರುವಂತೆ ಕನಸು ಕಂಡರೆ ಬೇಗನೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಎಂದು ಅರ್ಥ. ಪರಿಚಯವಿಲ್ಲದ ಹೆಣ್ಣು ಹೋಗುತ್ತಿರುವಂತೆ ಕನಸು ಕಂಡರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗಲಿದೆ ಎಂದು ಅರ್ಥ. ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತಕ್ಕೆ ತುಂಬಾನೇ ದೈವಿಕ ಶಕ್ತಿ ಇದೆ. ಈ ಸಮಯದಲ್ಲಿ ದೇವತೆಗಳು ತಿರುಗಾಡುತ್ತಾರೆ ಎಂದು ನಂಬಲಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎಚ್ಚರವಾದರೆ ತುಂಬಾನೇ ಅದೃಷ್ಟ. ಇನ್ನು ದೇವಸ್ಥಾನ, ದೇವರ ವಿಗ್ರಹಗಳು ಅಥವಾ ದೇವರ ಪೂಜೆ ಮಾಡುತ್ತಿರುವಂತೆ ಕನಸು ಕಂಡರೆ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಶುಭ ನಡೆಯಲಿದೆ ಎಂದು ಅರ್ಥ. ದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿದೆ ಎಂದು ಅರ್ಥ. ಕನಸಿನಲ್ಲಿ ಮುತ್ತು, ದೇವದೂತರು, ವಿವಾಹಿತ ಪುರುಷರು ಕಂಡರೆ ತುಂಬಾನೇ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಒಳ್ಳೆ ವಿಷಯ ನಡೆಯುತ್ತದೆ ಎಂಬುದಕ್ಕೆ ಇದು ಸೂಚನೆ. ಕನಸಿನಲ್ಲಿ ಹೂವಿನ ಗಿಡಗಳು, ನೆಲ್ಲಿಕಾಯಿ ಗಿಡ, ತೆಂಗಿನ ಮರ, ಬಿಲ್ವಪತ್ರೆ ಗಿಡ, ತುಳಸಿ ಗಿಡ ಮುಂತಾದ ದೈವಿಕ ಗಿಡ ಮರಗಳನ್ನು ನೋಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗಿ ಸುಖ ಸಂತೋಷ ಶುರುವಾಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ನಿಮ್ಮ ತಂದೆ ತಾಯಿ, ಪುಟ್ಟ ಮಕ್ಕಳು, ಗರ್ಭಿಣಿಯರು, ಬಿಳಿ ಕುದುರೆ ಹಾಗೂ ಆನೆ ಕಂಡರೆ ನಿಮಗೆ ಶೀಘ್ರದಲ್ಲಿ ಐಶ್ವರ್ಯ ಬರಲಿದೆ ಎಂದು ಅರ್ಥ. ವೇದ ಮಂತ್ರಗಳು, ಮಂಗಳವಾದ್ಯ, ಶಂಕುಧ್ವನಿ, ಗಂಟೆ ಶಬ್ದ, ದೇವರ ಮಂತ್ರಗಳು ಕನಸಿನಲ್ಲಿ ನೀವು ಮಾಡುತ್ತಿರುವಂತೆ ಅಥವಾ ಹೇಳುತ್ತಿರುವಂತೆ ಕಂಡರೆ ನಿಮಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನ, ಮಾನ, ಗೌರವ, ಮರ್ಯಾದೆ ಸಿಗಲಿದೆ ಎಂದು ಅರ್ಥ. ಕುದುರೆ ಸವಾರಿ ಮಾಡುತ್ತಿರುವಂತೆ, ಮುಖ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುವಂತೆ, ಸೊಪ್ಪು ಅಥವಾ ತರಕಾರಿ ತಿನ್ನುತ್ತಿರುವಂತೆ, ಚಂದ್ರನನ್ನು ನೋಡುತ್ತಿರುವಂತೆ ಕನಸು ಕಂಡರೆ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಬರಲಿದೆ ಎಂದು ಅರ್ಥ. ಒಂದು ವೇಳೆ ನಿಮ್ಮ ಸಾವನ್ನು ನೀವು ಕನಸಿನಲ್ಲಿ ನೋಡಿದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಈ ಕನಸು ಕೂಡ ತುಂಬಾನೇ ಶುಭದಾಯಕವಾದದ್ದು. ಈ ಕನಸಿನ ಬಗ್ಗೆ ಯಾರಿಗೂ ಹೇಳದಿರುವಾಗ ಮಾತ್ರವೇ ಇದರ ಪ್ರಯೋಜನ ನಿಮಗೆ ಸಿಗುತ್ತದೆ. ಈ ಕನಸು ಮುಂಬರುವ ನಿಮ್ಮ ಸಂತೋಷವನ್ನು ಸೂಚಿಸುತ್ತದೆ. ಹಾಗಾಗಿ ಈ ಕನಸಿನ ಬಗ್ಗೆ ಯಾರಿಗಾದರೂ ಹೇಳಿದರೆ ನಿಮಗೆ ಬರುವಂತಹ ಸಂತೋಷ ದೂರಾಗುತ್ತದೆ. ಕನಸಿನಲ್ಲಿ ದೇವರನ್ನು ನೋಡಿದರೆ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬೇಗನೆ ನಿವಾರಣೆಯಾಗುತ್ತದೆ ಎಂದು ಅರ್ಥ. ಇದಲ್ಲದೆ ಕೆಲಸಕ್ಕೆ ಸಂಬಂಧಪಟ್ಟ ಯಾವುದಾದರೂ ಒಳ್ಳೆ ವಿಷಯ ಕೂಡ ನೀವು ಶೀಘ್ರದಲ್ಲೇ ಕೇಳುತ್ತೀರಿ ಎಂದು ಕೂಡ ಇದು ಸೂಚಿಸುತ್ತದೆ. ಈ ಕನಸನ್ನು ಕೂಡ ನೀವು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ನಿಮ್ಮ ತಂದೆ ತಾಯಿ ನೀರು ಕುಡಿಯುತ್ತಿರುವಂತೆ ಕನಸು ಕಂಡರೆ ಅದು ಕೂಡ ಒಳ್ಳೆಯದನ್ನು ಸೂಚಿಸುತ್ತದೆ. ಹಾಗಾಗಿ ಈ ಕನಸನ್ನು ಕೂಡ ನೀವು ಇತರರೊಂದಿಗೆ ಹಂಚಿಕೊಳ್ಳಬಾರದು. ಈ ಕನಸು ವ್ಯಕ್ತಿಯ ಏಳಿಗೆಗೆ ಸಂಬಂಧಪಟ್ಟಿದ್ದು. ಅದನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ನಿಮ್ಮ ಏಳಿಗೆಗೆ ವಿಘ್ನ ಉಂಟಾಗುತ್ತದೆ. ಕನಸಿನಲ್ಲಿ ಕಲಶ ನೋಡಿದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಲಿದ್ದಾರೆ ಎಂಬುದಕ್ಕೆ ಇದು ಸೂಚನೆ. ಈ ಕನಸು ಯಾರಿಗಾದರೂ ಹೇಳಿದರೆ ಮನೆಗೆ ಬರುವಂತ ಲಕ್ಷ್ಮಿ ಹಿಂದೆ ಹೊರಟು ಹೋಗುತ್ತಾಳೆ. ಹಾಗಾಗಿ ಈ ಕನಸನ್ನು ಕೂಡ ಯಾರಿಗೂ ಹೇಳಬೇಡಿ. ತಲೆಗೆ ಎಣ್ಣೆ ಹಚ್ಚಿಕೊಳ್ಳುತ್ತಿರುವಂತೆ ಅಥವಾ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತಿರುವಂತೆ ಕನಸು ಕಂಡರೆ ಇದು ಸಾವನ್ನು ಸೂಚಿಸುತ್ತದೆ. ಈ ಸಾವು ನಮ್ಮದಾಗಿರಬಹುದು ಅಥವಾ ನಮ್ಮ ಪ್ರೀತಿ ಪಾತ್ರರದು ಅಥವಾ ಯಾರಾದರೂ ಕುಟುಂಬಸ್ಥರದು, ಸಂಬಂಧಿಕರದು, ಪರಿಚಯಸ್ಥರದು ಆಗಿರಬಹುದು. ಕಾಗೆ, ನರಿ, ಇರುವೆ ಹಾಗೂ ಹಾವು ಕಚ್ಚಿದಂತೆ ಕನಸು ಕಂಡರೆ ಇದು ನಿಮಗೆ ಮುಳ್ಳಿನಂತದ್ದು. ಅಂದರೆ
ನಿಮಗೆ ಚುಚ್ಚುವಂತ ವಿಷಯ ಏನೋ ನಡೆಯುತ್ತದೆ ಅಥವಾ ಪಿತೃದೋಷ ಇದೆ ಎಂಬುದಕ್ಕೆ ಇದು ಸೂಚನೆ. ಅಪಘಾತ ಆದಂತೆ, ಆಸ್ಪತ್ರೆಯಲ್ಲಿ ಇರುವಂತೆ, ರಕ್ತ ಸೋರುತ್ತಿರುವಂತೆ, ಯಾವುದಾದರೂ ಆಯುಧದಿಂದ ಗಾಯಗೊಂಡಂತೆ ಕನಸು ಕಂಡರೆ ನಿಮಗೆ ಅನಾರೋಗ್ಯ ಸಮಸ್ಯೆ ಬರಲಿದೆ ಎಂದು ಅರ್ಥ. ಕುದುರೆಯ ಮೇಲಿಂದ ಕೆಳಗೆ ಬೀಳುತ್ತಿರುವಂತೆ, ಯಾರಾದರೂ ನಿಮ್ಮ ಕೂದಲು ಕತ್ತರಿಸುತ್ತಿರುವಂತೆ, ಮೋಡಗಳು, ಜೂಜಾಟ, ಹಿಮ, ಸೂರ್ಯ ಮುಳುಗುವುದು, ಸಮುದ್ರ, ಬೆಕ್ಕು, ಕಾಡು, ಪ್ರವಾಹ, ಬೆಟ್ಟದ ಮೇಲಿಂದ ಕೆಳಗೆ ಬೀಳುತ್ತಿರುವಂತೆ ಕನಸು ಕಂಡರೆ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬರಲಿದೆ ಎಂಬುದಕ್ಕೆ ಸೂಚನೆ. ಯಾವುದಾದರೂ ಕೆಟ್ಟ ಕನಸು ಬಂದರೆ ದೇವರ ಸ್ಮರಣೆ ಮಾಡುವುದು ಒಳ್ಳೆಯದು. ಮಾರನೇ ದಿನ ತಪ್ಪದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಬೇಕು. ಇದೇ ಸ್ನೇಹಿತರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸುಗಳಿಗೆ ಇರುವಂತಹ ಅರ್ಥಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.